ಕುಳಿತುಕೋ, ಸುಮ್ಮನೆ ಕುಳಿತುಕೋ, ಏನೂ ವಿಶೇಷವಿಲ್ಲ. ಗುಂಡಿನ ಚಕಮಕಿ ಇಲ್ಲ, ಅಪಘಾತವಿಲ್ಲ, ವಿಷವಿಲ್ಲ ಅಥವಾ ಶತ್ರುಗಳ ಕಾಟವೂ ಇಲ್ಲ. ಸುಮ್ಮನೆ ಶಾಂತವಾಗಿ ಕುಳಿತುಕೋ. ಕುರ್ಚಿಯ ಮೇಲೆ, ಸೋಫಾದ ಮೇಲೆ, ಬೈಕ್ ಸೀಟಿನ ಮೇಲೆ, ಕಾರ್ ಸೀಟಿನ ಮೇಲೆ, ಹಾಸಿಗೆ ಮೇಲೆ ಅಥವಾ ನೆಲದ ಮೇಲೆ ನಿನ್ನ ಬೆನ್ನು ಮೂಳೆಯನ್ನು ಪ್ರಶ್ನಾರ್ಥಕ ಚಿಹ್ನೆಯಂತೆ ಬಗ್ಗಿಸಿ ಕುಳಿತುಕೋ. ಮತ್ತು ಇದನ್ನು ಪ್ರತಿದಿನ ಮಾಡು, ವರ್ಷಗಟ್ಟಲೆ ಮಾಡು. ಅಷ್ಟೇ ಸಾಕು. ಶಾಲೆಗೆ ಹೋದಾಗಿಂದ ಮಾಡ್ತಾನೇ ಇದೆಯಾ? ಸಾಕದು. ಯಾಕೆಂದರೆ ಆಧುನಿಕ ಕಾಯಿಲೆಗಳು ಹುಲಿಯಂತೆ ನುಗ್ಗಿ ಬರುವುದಿಲ್ಲ. ಅವು ಧೂಳಿನಂತೆ ಬರುತ್ತವೆ, ನಿಧಾನವಾಗಿ, ಸದ್ದಿಲ್ಲದೆ, ಪ್ರತಿದಿನ. ನಿನ್ನ ದೇಹವು ಮರುಮಾತನಾಡುವವರೆಗೂ ನೀನು ಅದನ್ನು ಗಮನಿಸುವುದೇ ಇಲ್ಲ. ಅಂದರೆ ಅದು ಕೆಟ್ಟು ಹೋಗೋ ತನಕ ನಿನಗೆ ಗೊತ್ತೇ ಆಗೋದಿಲ್ಲ. ನೀನು ಅದನ್ನು ವಯಸ್ಸಾಯಿತು ಎನ್ನುತ್ತಿ, ನೀನು ಅದನ್ನು ಜೆನೆಟಿಕ್ಸ್ ಎನ್ನುತ್ತಿ, ನೀನು ಅದನ್ನು ಮಾನಸಿಕ ಒತ್ತಡ ಎನ್ನುತ್ತಿ. ಆದರೆ ನಿನ್ನ ದೇಹದ ಆಳದಲ್ಲಿ ಅದು ಒಂದು ಸರಳವಾದ ಮಾತನ್ನು ಹೇಳುತ್ತಿದೆ: ನೀನು ನಡೆಯುವುದನ್ನು ನಿಲ್ಲಿಸಿಬಿಟ್ಟೆ. ನಮಗೆ ಮಾರಲಾದ ಅತಿದೊಡ್ಡ ಸುಳ್ಳು: ಮನುಷ್ಯನ ದೇಹವು ಕುಳಿತುಕೊಳ್ಳಲು ವಿನ್ಯಾಸಗೊಂಡಿದೆ ಎನ್ನುವುದೇ ಅತಿದೊಡ್ಡ ಸುಳ್ಳು. ಇಲ್ಲ, ಮನುಷ್ಯನ ದೇಹವು ಚಲಿಸಲು ವಿನ್ಯಾಸಗೊಂಡಿದೆ. ನಡೆಯಲು, ಹತ್ತಲು, ಬಗ್ಗಲು, ಬೆವರುವಂತೆ ಕೆಲಸ ಮಾಡಲು, ಹೋರಲು, ಮೈಮುರಿಯಲು, ಮುಕ್ತ ಆಕಾಶದ ಕೆಳಗೆ ದೀರ್ಘವಾಗಿ ಉಸಿರಾಡಲು. ದೇಹ ಎಂಬುದು ಕೇವಲ ಆರಾಮವಾಗಿರಲು ಮಾಡಿದ ಯಂತ್ರವಲ್ಲ. ದೇಹವು ಬದುಕಿ ಉಳಿಯಲು ಸೃಷ್ಟಿಯಾದ ಒಂದು ಕಾಡು ಪ್ರಾಣಿ. ಅದು ಚಲನೆಗಾಗಿ ವಿನ್ಯಾಸಗೊಂಡಿದೆ. ಮತ್ತು ಚಲನೆ ಎಂದರೆ ಬರೀ ವ್ಯಾಯಾಮವಲ್ಲ, ಚಲನೆಯೇ ಜೀವನ. ಯಾಕೆಂದರೆ ಚಲನೆಯೇ ಪ್ರತಿಯೊಂದು ಅಂಗವನ್ನು ಮತ್ತೊಂದು ಅಂಗದೊಂದಿಗೆ ಜೋಡಿಸುವ ಏಕೈಕ ಕೊಂಡಿ. ಚಲನೆ ಎಂಬುದು ಕಣ್ಣಿಗೆ ಕಾಣದ ದಾರವಿದ್ದಂತೆ. ಆ ದಾರವನ್ನು ಕತ್ತರಿಸಿದರೆ ಪ್ರತಿಯೊಂದು ವ್ಯವಸ್ಥೆಯು ದುರ್ಬಲಗೊಳ್ಳಲು ಶುರುವಾಗುತ್ತದೆ. ತಕ್ಷಣಕ್ಕಲ್ಲ, ಆದರೆ ಖಂಡಿತವಾಗಿಯೂ ಆಗುತ್ತದೆ. ಬೇರಿನಿಂದ ನಿಧಾನವಾಗಿ ಒಣಗುತ್ತಿರುವ ಮರದಂತೆ. ನೀನು ಕುಳಿತಾಗ ದೇಹದ ಇಂಜಿನ್ ಆಫ್ ಮಾಡುತ್ತಿ. ನಡೆಯುವುದು ಎಂದರೆ ಕೇವಲ ಕ್ಯಾಲೋರಿ ಸುಡುವುದು ಅಲ್ಲ. ಈಗ ಬರ್ತಾ ಇದೆಯಲ್ಲ, ಎಷ್ಟು ಸ್ಟೆಪ್ ನಾನು ನಡೀತಾ ಇದ್ದೀನಿ, ದಿನಾಲು ಸ್ಟೆಪ್ಸ್ ಕೌಂಟ್ ಮಾಡೋದು, ಎಷ್ಟು ಕ್ಯಾಲರಿ ನಾನು ಸುಡ್ತಾ ಇದ್ದೀನಿ ಅಂತ ಲೆಕ್ಕ ಮಾಡೋದು, ಅದು ನಡೆಯೋದಲ್ಲ. ದೇಹಕ್ಕೆ ಅದಕ್ಕೆ ಯಾವ ಸಂಬಂಧ ಇಲ್ಲ. ನಡೆಯುವುದು ದೇಹದ ಮೂಲಭೂತ ಇಗ್ನಿಷನ್ ವ್ಯವಸ್ಥೆ. ಅಂದರೆ ನಡೆದಾಗ ದೇಹ ಶುರುವಾಗುತ್ತದೆ. ಇವುಗಳನ್ನು ಚಾಲನೆಗೊಳಿಸುವ ನೈಸರ್ಗಿಕ ಸ್ವಿಚ್ ಇದು. ರಕ್ತ ಪರಿಚಲನೆ, ಜೀರ್ಣಕ್ರಿಯೆ, ಲಿಂಫ್ ಹರಿವು, ಹಾರ್ಮೋನ್ ಸಮತೋಲನ, ಮಲ ವಿಸರ್ಜನೆ, ಲಿವರ್ ಶುದ್ಧೀಕರಣ, ಕಿಡ್ನಿ ಸೋಸುವಿಕೆ, ನರಗಳ ಉತ್ತೇಜನ, ಕೀಲುಗಳ ಜಿಡ್ಡು ಅಂದರೆ ಕೀಲುಗಳಲ್ಲಿ ಎಣ್ಣೆ ತಯಾರಾಗುವುದು, ಮಿದುಳಿಗೆ ಆಮ್ಲಜನಕ ಪೂರೈಕೆ. ನೀನು ಅತಿಯಾಗಿ ಕುಳಿತಾಗ ದೇಹವೇನೋ ಜೀವಂತವಿರುತ್ತದೆ, ಆದರೆ ಅದು 3% ಬ್ಯಾಟರಿ ಇರುವ ಫೋನ್ನಂತೆ. ತಾಂತ್ರಿಕವಾಗಿ ಆನ್ ಇರುತ್ತದೆ, ಹೊರತು ಪ್ರಾಯೋಗಿಕವಾಗಿ ಸಾಯುತ್ತಿರುತ್ತದೆ. ಮೊದಲು ಸಾಯುವುದು ರಕ್ತ ಪರಿಚಲನೆ. ನೀನು ನಡೆದಾಗ ನಿನ್ನ ಕಾಲಿನ ಸ್ನಾಯುಗಳು ಪಂಪ್ನಂತೆ ಕೆಲಸ ಮಾಡುತ್ತವೆ. ಅವು ರಕ್ತವನ್ನು ಮೇಲಕ್ಕೆ ತಳ್ಳುತ್ತವೆ. ಅವು ಹೃದಯಕ್ಕೆ ಸಹಾಯ ಮಾಡುತ್ತವೆ. ಅವು ರಕ್ತನಾಳಗಳಿಗೆ ಸಹಾಯ ಮಾಡುತ್ತವೆ. ಅವು ರಕ್ತ ಒಂದೇ ಕಡೆ ನಿಲ್ಲದಂತೆ ತಡೆಯುತ್ತವೆ. ನೀನು ಕುಳಿತಾಗ ರಕ್ತದ ಹರಿವು ನಿಧಾನವಾಗುತ್ತದೆ. ನಿನ್ನ ಕಾಲುಗಳು ರಕ್ತದ ಟ್ಯಾಂಕ್ಗಳಂತೆ ಆಗುತ್ತವೆ. ನಿನ್ನ ಸೊಂಟದ ಭಾಗವು ತುಂಬಿದ ಚೀಲದಂತಾಗುತ್ತದೆ. ನಿನ್ನ ಬೆನ್ನಿನ ಕೆಳಭಾಗ ಒತ್ತಡದ ಕೇಂದ್ರವಾಗುತ್ತದೆ. ನಿನಗೆ ಇವು ಶುರುವಾಗುತ್ತವೆ: ಕಾಲುಗಳು ತಣ್ಣಗಾಗುವುದು, ಊತ ಬರುವುದು, ಮರಗಟ್ಟುವಿಕೆ, ವೆರಿಕೋಸ್ ವೇನ್ಸ್, ಸ್ನಾಯು ಸೆಳೆತ, ಮುಳ್ಳು ಚುಚ್ಚಿದಂತಾಗುವುದು, ಭಾರವೆನಿಸುವುದು. ಮತ್ತು ನೀನು ಇದನ್ನು ಸಣ್ಣ ವಿಷಯ ಎಂದುಕೊಳ್ಳುತ್ತಿ, ಆದರೆ ಇದು ಸಣ್ಣ ವಿಷಯವಲ್ಲ. ಯಾಕೆಂದರೆ ರಕ್ತ ಎಂಬುದು ದೇಹದ ಡೆಲಿವರಿ ಟ್ರಕ್. ಅಂದರೆ ರಕ್ತದಿಂದನೇ ದೇಹದಲ್ಲಿ ಏನೇನು, ಎಲ್ಲೆಲ್ಲಿ, ಯಾವಾಗ ಏನೇನು ಬೇಕು ಅದರ ಪರಿಪೂರ್ಣೆ ಆಗ್ತದೆ. ಮಿದುಳಿನಿಂದ ಕಾಲಿಗೆ ಏನೇನು ಹೋಗಬೇಕು ಆ ರಕ್ತದಿಂದ ಹೋಗ್ತದೆ. ಎದೆಯಿಂದ ಆಕ್ಸಿಜನ್ ಎಲ್ಲ ಕಡೆ ಹೋಗಬೇಕು, ರಕ್ತದಿಂದ ಹೋಗ್ತದೆ. ಸೊ ನಾವು ಕುಳಿತಾಗ ರಕ್ತ ಪರಿಚಲನೆ ಕಮ್ಮಿಯಾಗಿ ಎಲ್ಲೆಲ್ಲಿ ಏನೇನು ಬೇಕೋ ಅದು ಸಿಗೋದೇ ಇಲ್ಲ. ಪೂರೈಕೆ ನಿಧಾನವಾದರೆ ಪ್ರತಿಯೊಂದು ಅಂಗಾಂಶವು ಹಸಿವಿನಿಂದ ಬಳಲಲು ಶುರುವಾಗುತ್ತದೆ. ಸ್ನಾಯುಗಳು ಒಣಗುತ್ತವೆ, ನರಗಳು ಸಾಯುತ್ತವೆ, ಅಂಗಾಂಗಗಳು ಸೋಲುತ್ತವೆ, ಮಿದುಳು ಮಂದವಾಗುತ್ತದೆ. ಹೀಗೆ ಹಸಿವಿನಿಂದ ಬಳಿದ ದೇಹವು ಉರಿಯೂತಕ್ಕೆ ತುತ್ತಾಗುತ್ತದೆ, ಇನ್ಫ್ಲಮೇಷನ್ ಆಗುತ್ತದೆ. ಉರಿಯೂತ ರೋಗಗಳ ಅಸಲಿ ಕಾರ್ಖಾನೆ. ಇನ್ಫ್ಲಮೇಷನ್ ಈಸ್ ದ ರೂಟ್ ಆಫ್ ಆಲ್ ಡಿಸೀಸಸ್. ಉರಿಯೂತ ಎಂದರೆ ಕೇವಲ ಕೀಲು ನೋವು ಇಲ್ಲ,
ನಿನ್ನ ದೇಹಕ್ಕೆ ಸಂತೋಷವಿಲ್ಲದಿದ್ದಾಗ ಉಂಟಾಗುವ ಸ್ಥಿತಿಯೇ ಉರಿಯೂತ. ಇದು ಒಳಗಿನ ಒತ್ತಡದ ಸಾರ್ವತ್ರಿಕ ಸಂಕೇತ, ಅಂದರೆ ಟೋಟಲ್ ಸಿಗ್ನಲ್. ಒಳಗೆ ಏನೇನು ನಡೀತಾ ಇದೆಯೋ ಅದನ್ನು ತೋರಿಸ್ಕೊಡ್ತದೆ. ಮತ್ತು ಅತಿಯಾದ ಕುಳಿತುಕೊಳ್ಳುವುದು ಈ ಉರಿಯೂತಕ್ಕೆ ದೊಡ್ಡ ಪ್ರೇರಣೆ. ಯಾಕಂದರೆ ರಕ್ತ ಪರಿಚಲನೆ ಕಡಿಮೆಯಾಗುತ್ತದೆ, ಆಮ್ಲಜನಕ ಪೂರೈಕೆ ಕುಂಠಿತವಾಗುತ್ತದೆ, ಸಕ್ಕರೆಯ ನಿರ್ವಹಣೆ ಹದಗೆಡುತ್ತದೆ, ಇನ್ಸುಲಿನ್ ಹೆಚ್ಚಾಗುತ್ತದೆ, ಕೊಬ್ಬಿನ ಸಂಗ್ರಹ ಹೆಚ್ಚಾಗುತ್ತದೆ, ಲಿಂಫ್ ಹರಿವು ನಿಧಾನವಾಗುತ್ತದೆ, ಕರುಳಿನ ಚಲನೆ ಮಂದವಾಗುತ್ತದೆ, ವಿಷಕಾರಿ ಅಂಶಗಳು ದೇಹದಲ್ಲಿ ಉಳಿಯುತ್ತವೆ, ಹಾರ್ಮೋನ್ ಸಮತೋಲನ ತಪ್ಪುತ್ತದೆ. ನಿಧಾನವಾಗಿ ನಿನ್ನ ದೇಹವು ಯಾವಾಗಲೂ ಕಿರಿಕಿರಿಯ ಸ್ಥಿತಿಯಲ್ಲಿರುತ್ತದೆ. ಕಿರಿಕಿರಿ ಅಂದರೆ ಇನ್ಫ್ಲಮೇಷನ್. ಯಾವಾಗಲೂ ರಿಪೇರಿಯ ಸ್ಥಿತಿಯಲ್ಲಿರುತ್ತದೆ, ಯಾವಾಗಲೂ ಸುಸ್ತಾಗಿರುತ್ತದೆ. ಇದೇ ಎಲ್ಲ ದೀರ್ಘಕಾಲದ ಕಾಯಿಲೆಗಳಿಗೆ ಜನ್ಮ ನೀಡುವ ಜಾಗ, ಕ್ಯಾನ್ಸರ್ ಸಹಿತ. ಕುಳಿತುಕೊಳ್ಳುವುದು ನಿನ್ನ ಕೀಲುಗಳನ್ನು ಮುಟ್ಟದೆಯೇ ಹಾಳು ಮಾಡುತ್ತದೆ. ಜನರು ಕೀಲುಗಳು ಅತಿಯಾಗಿ ಬಳಸಿದ್ದರಿಂದ ನೋಯುತ್ತದೆ ಎಂದುಕೊಳ್ಳುತ್ತಾರೆ. ಅದು ತಪ್ಪು. ಕೀಲುಗಳು ನೋಯುವುದು ಅವುಗಳನ್ನು ಸರಿಯಾಗಿ ಬಳಸದೇ ಇರುವುದರಿಂದ. ಅತಿಯಾಗಿ ಬಳಸದೇ ಇರೋದರಿಂದ ಇಲ್ಲ, ಸರಿಯಾಗಿ ಬಳಸದೇ ಇರೋದರಿಂದ. ಕೀಲುಗಳು ಸ್ನಾಯುಗಳಂತೆ ಸ್ವಂತ ರಕ್ತ ಪರಿಚಲನೆ ಇರೋದಿಲ್ಲ. ಕೀಲುಗಳಿಗೆ ಡೈರೆಕ್ಟ್ ಬ್ಲಡ್ ಸರ್ಕ್ಯುಲೇಷನ್ ಇರೋದಿಲ್ಲ. ಅವು ಸಂಪೂರ್ಣವಾಗಿ ಚಲನೆಯ ಮೇಲೆ ಅವಲಂಬಿತವಾಗಿರುತ್ತವೆ. ಚಲನೆಯು ಕೀಲುಗಳ ನಡುವಿನ ದ್ರವವನ್ನು ಹರಿಯುವಂತೆ ಮಾಡುತ್ತವೆ. ಚಲನೆಯು ಕಾರ್ಟಿಲೇಜ್ ಪೋಷಿಸುತ್ತವೆ. ಚಲನೆಯು ದೇಹದ ಜೋಡಣೆಯನ್ನು ಕಾಪಾಡುತ್ತದೆ. ಚಲನೆಯು ಸ್ನಾಯುಗಳ ನಮ್ಯತೆಯನ್ನು ಕಾಯ್ದುಕೊಳ್ಳುತ್ತದೆ. ನೀನು ಅತಿಯಾಗಿ ಕುಳಿತಾಗ ಸೊಂಟದ ಸ್ನಾಯುಗಳು ಕುಗ್ಗುತ್ತವೆ, ಕಾಲಿನ ಸ್ನಾಯುಗಳು ಬಿಗಿಯಾಗುತ್ತವೆ, ಹಿಂಭಾಗದ ಸ್ನಾಯುಗಳು ಸೋಮಾರಿಯಾಗುತ್ತವೆ, ಬೆನ್ನು ಮೂಳೆ ಕುಸಿಯುತ್ತದೆ, ಮೊಣಕಾಲುಗಳು ತಪ್ಪು ಭಾರವನ್ನು ಹೊರಬೇಕಾಗುತ್ತದೆ, ಹಿಮ್ಮಡಿಗಳು ಗಟ್ಟಿಯಾಗುತ್ತವೆ, ಪಾದಗಳ ಶಕ್ತಿ ಕುಂದುತ್ತದೆ. ಆಗ ನಿನ್ನ ಕೀಲುಗಳು ಕೇವಲ ದುರ್ಬಲವಾಗಿರುವುದಿಲ್ಲ, ಅವುಗಳು ಸಮತೋಲನವೇ ತಪ್ಪಾಗುತ್ತದೆ. ನಂತರ ನೀನು ಮುರಿದ ಯಂತ್ರದಂತೆ ನಡೆಯಲು ಶುರು ಮಾಡುತ್ತಿ. ಪ್ರತಿಯೊಂದು ಹೆಜ್ಜೆಯೂ ನಿನಗೆ ಶಿಕ್ಷೆಯಂತಾಗುತ್ತದೆ. ಆಗ ನೀನು ಹೇಳುತ್ತಿ, ನಡೆಯುವುದರಿಂದ ನೋವಾಗುತ್ತಿದೆ. ಇಲ್ಲ, ನಡೆಯದೇ ಇರುವುದೂ ಆ ನೋವನ್ನು ಸೃಷ್ಟಿಸಿದೆ. ನಡೆಯೋದು ಕೇವಲ ಆ ನೋವನ್ನು ಹೊರಹಾಕುತ್ತಿದೆ ಅಷ್ಟೇ. ನಡಿ. ನೋವಾಗುತ್ತಿದ್ದರೆ ಇನ್ನೂ ನಡಿಬೇಕು ಅಂತರ್ಥ. ಆ ನೋವು ಕಡಿಮೆ ಆಗೋ ತನಕ ನಡಿಬೇಕು ಅಂತರ್ಥ. ಬೆನ್ನು ನೋವಿನ ಸಾಂಕ್ರಾಮಿಕ ಅಂದರೆ ಕುಳಿತುಕೊಳ್ಳುವ ಸಾಂಕ್ರಾಮಿಕ. ಈಗ ಪ್ರತಿಯೊಬ್ಬರಿಗೂ ಬೆನ್ನು ನೋವು ಬರ್ತಾ ಇದೆಯಲ್ಲ, ಅದು ಕುಳಿತುಕೊಳ್ಳೋದ್ರಿಂದ ಬರ್ತಾ ಇದೆ. ಬೆನ್ನು ನೋವು ಒಂದು ಕಾಯಿಲೆಯಲ್ಲ, ಅದು ನಿನ್ನ ಜೀವನ ಶೈಲಿಯ ಪ್ರೋಗ್ರೆಸ್ ಕಾರ್ಡ್. ನೀನು ಕುಳಿತಾಗ ನಿನ್ನ ಬೆನ್ನು ಮೂಳೆಗೆ ಹಿಸುಕಿದಂತಾಗುತ್ತದೆ, ನಿನ್ನ ಡಿಸ್ಕ್ಗಳಿಗೆ ಒತ್ತಿದಂತಾಗುತ್ತದೆ, ನಿನ್ನ ಕುತ್ತಿಗೆ ಮುಂದಕ್ಕೆ ವಾಲಿರುತ್ತದೆ, ನಿನ್ನ ಹೆಗಲುಗಳು ಒಳಗೆ ಬಾಗಿರುತ್ತವೆ, ನಿನ್ನ ಉಸಿರಾಟ ಹಗುರವಾಗಿರುತ್ತದೆ, ಡೀಪ್ ಬ್ರೀದಿಂಗ್ ಆಗೋದಿಲ್ಲ, ಮೂಲ ಸ್ನಾಯುಗಳು ಕೆಲಸ ನಿಲ್ಲುತ್ತವೆ. ಕೈ ಕಾಲು ಎಲ್ಲ ಮೂಲ ಸ್ನಾಯುಗಳು, ದೊಡ್ಡ ಸ್ನಾಯುಗಳು ಸುಮ್ಮನೆ ಆಗಿಬಿಡ್ತವೆ. ನಂತರ ನಿನಗೆ ಇವು ಎಲ್ಲ ಬರುತ್ತವೆ: ಕೆಳಬೆನ್ನು ನೋವು, ಸಯಾಟಿಕಾ, ಸ್ಲಿಪ್ ಡಿಸ್ಕ್, ಕುತ್ತಿಗೆ ನೋವು, ಫ್ರೋಜನ್ ಶೋಲ್ಡರ್, ಹಿಡಿತ, ತಲೆನೋವು. ಆಮೇಲೆ ನೀನು ಸರ್ಟಿಫಿಕೇಟ್ ಥರ MRI ರಿಪೋರ್ಟ್ಗಳನ್ನು ಹುಡುಕ್ತಾ ಓಡಾಡ್ತಿ. ಆದರೆ ಆ MRI ಎಂದಿಗೂ ನಿಜವಾದ ಸಮಸ್ಯೆಯನ್ನು ತೋರಿಸುವುದಿಲ್ಲ. ನಿನ್ನ ದೇಹವು ನಡೆಯುವ ಪ್ರಾಣಿಯಾಗಿರೋದನ್ನು ನಿಲ್ಲಿಸಿದೆ ಎನ್ನುವುದೇ ಅಸಲಿ ಸಮಸ್ಯೆ. ಜೀರ್ಣಕ್ರಿಯೆಗೆ ನಿಶ್ಚಲತೆ ಇಷ್ಟವಿಲ್ಲ. ಹೊಟ್ಟೆ ಎಂದರೆ ಮಿಕ್ಸರ್ ಗ್ರೈಂಡರ್ ಅಲ್ಲ. ನೀನು ಸುಮ್ಮನೆ ಕುಳಿತಿರುವಾಗ ಅದು ಕೆಲಸ ಮಾಡಬೇಕು ಎಂದು ನಿರೀಕ್ಷಿಸಬೇಡ. ಜೀರ್ಣಕ್ರಿಯೆ ಎಂದರೆ ಚಲನೆ. ಪೆರಿಸ್ಟಾಲಸಿಸ್ ಎಂದರೆ ಚಲನೆ. ಪೆರಿಸ್ಟಾಲಸಿಸ್ ಅಂದರೆ ನಮ್ಮ ಜೀರ್ಣಕ್ರಿಯೆ ಮಾಡುವ ಪ್ರತಿಯೊಂದು ಅಂಗಗಳ ಮೂಮೆಂಟ್ ಇರುತ್ತಲ್ಲ, ಒಳಗಿನ ಅಂಗಗಳ ಮೂಮೆಂಟ್ ಇರುತ್ತಲ್ಲ, ಅದಕ್ಕೆ ಪೆರಿಸ್ಟಾಲಸಿಸ್ ಅಂತ. ಪೆರಿಸ್ಟಾಲಸಿಸ್ ಎಂದರೆ ಚಲನೆ. ಲಿವರ್ ಸ್ರವಿಸುವ ದ್ರವದ ಹರಿವು ಎಂದರೆ ಚಲನೆ. ಜೀರ್ಣಕ್ರಿಯೆಯಲ್ಲಿ ಲಿವರಿಂದ ಬೈಲ್ ಆ್ಯಸಿಡ್ಸ್ ಎಲ್ಲ ಬರ್ತದೆ. ಕರುಳಿನ ಚಲನೆ ಎಂದರೆ ಚಲನೆ. ಗ್ಯಾಸ್ ಹೊರ ಹೋಗುವುದು ಕೂಡ ಚಲನೆಯೇ. ನಾವು ನಡೆದಾಡಿದಾಗ ನಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿಯಾದ ಗ್ಯಾಸ್ ಚೆನ್ನಾಗಿ ಹೊರಗೆ ಹೋಗ್ತದೆ. ತಿಂದ ನಂತರ ಹಗುರವಾಗಿ ನಡೆಯುವುದು ಮನುಷ್ಯರು ಮಾಡುತ್ತಿದ್ದ ಅತಿ ಪುರಾತನ ಮತ್ತು ನೈಸರ್ಗಿಕ ಕೆಲಸ. ಆದರೆ ಈಗ ಏನಾಗುತ್ತಿದೆ? ತಿನ್ನುತ್ತಿ, ಆಮೇಲೆ ಕುಳಿತುಕೊಳ್ಳುತ್ತಿ, ಅಥವಾ ಕುಳಿತೇ ತಿನ್ನುತ್ತಿ, ಅಥವಾ ತಿಂದ ತಕ್ಷಣ ಮಲಗುತ್ತಿ, ಅಥವಾ ತಿಂದ ತಕ್ಷಣ ಕೆಲಸಕ್ಕೆ ಹೋಗುತ್ತಿ. ನಿನ್ನ ಕರಳುಗಳು ನಿಧಾನವಾಗುತ್ತವೆ, ನಿನ್ನ ಹೊಟ್ಟೆ ಸೋಮಾರಿಯಾಗುತ್ತದೆ, ನಿನ್ನ ಆ್ಯಸಿಡ್ ಏರುಪೇರಾಗುತ್ತದೆ. ನಂತರ ನಿನಗೆ ಇವೆಲ್ಲ ಬರುತ್ತವೆ: ಹೊಟ್ಟೆ ಉಬ್ಬರ, ಅಸಿಡಿಟಿ, ರಿಫ್ಲಕ್ಸ್, ಮಲಬದ್ಧತೆ, ಗ್ಯಾಸ್, ಹೊಟ್ಟೆ ಹುಣ್ಣು, ಅಜೀರ್ಣ. ಆಮೇಲೆ ನೀನು ಮಾತ್ರೆ ನುಂಗಲು ಶುರು ಮಾಡುತ್ತಿ. ಅಸಿಡಿಟಿಗೆ ಒಂದು, ಮಲಬದ್ಧತೆಗೆ ಒಂದು, ಲಿವರ್ಗೆ ಒಂದು, ಗ್ಯಾಸ್ಗೆ ಒಂದು.
ಆದರೆ ಕರಳು ಮಾತ್ರೆಗಳನ್ನು ಕೇಳುತ್ತಿಲ್ಲ. ಕರಳು ಕೇಳುತ್ತಿರುವುದು ಚಲನೆಯನ್ನು. ಮಲಬದ್ಧತೆ ಸಣ್ಣ ಸಮಸ್ಯೆಯಲ್ಲ. ಮಲಬದ್ಧತೆಯನ್ನು ಜನರು ಹಾಸ್ಯದಂತೆ ನೋಡುತ್ತಾರೆ, ನಗುತ್ತಾರೆ. ಆದರೆ ಮಲಬದ್ಧತೆ ಹಾಸ್ಯವಲ್ಲ. ಅದು ದೇಹ ನೀಡುವ ಮೊದಲ ದೊಡ್ಡ ಎಚ್ಚರಿಕೆಯ ಗಂಟೆ. ಯಾಕೆಂದರೆ ಮಲವು ದೇಹದ ಒಳಗೆ ಅತಿಯಾದ ಹೊತ್ತು ಉಳಿದಾಗ ವಿಷಕಾರಿ ಅಂಶಗಳು ಮತ್ತೆ ರಕ್ತಕ್ಕೆ ಸೇರುತ್ತವೆ. ಕೆಟ್ಟ ಬ್ಯಾಕ್ಟೀರಿಯಾಗಳು ಹೆಚ್ಚಾಗುತ್ತವೆ. ಉರಿಯೂತ ಹೆಚ್ಚಾಗುತ್ತದೆ. ಮೂಲವ್ಯಾಧಿ ಬರುತ್ತದೆ. ಫಿಶರ್ಸ್ ಉಂಟಾಗುತ್ತದೆ. ಚರ್ಮ ಕಾಂತಿ ಕಳೆದುಕೊಳ್ಳುತ್ತದೆ. ಬಾಯಿಯಿಂದ ವಾಸನೆ ಬರುತ್ತದೆ. ಲಿವರ್ ಮೇಲೆ ಒತ್ತಡ ಬೀಳುತ್ತದೆ. ಆಮೇಲೆ ಪೈಲ್ಸ್ ಬರುತ್ತದೆ. ರಕ್ತ ಬರುತ್ತದೆ. ನೀನು ಇದನ್ನು ಕೇವಲ ಒಂದು ಭಾಗದ ಸಮಸ್ಯೆ ಎಂದುಕೊಳ್ಳುತ್ತಿ, ಆದರೆ ಇದು ಇಡೀ ದೇಹದ ಸಮಸ್ಯೆ. ದೊಡ್ಡ ಕರಳು ಕಸದ ಬುಟ್ಟಿಯಲ್ಲ, ಅದು ಹೊರಹೋಗುವ ಬಾಗಿಲು. ಬಾಗಿಲು ಬಂದ ಆದರೆ ಇಡೀ ನಗರವೇ ಕಲುಷಿತಗೊಳ್ಳುತ್ತದೆ. ಲಿವರ್ ಕುಳಿತುಕೊಳ್ಳುವುದನ್ನು ನಿನಗಿಂತಲೂ ಹೆಚ್ಚು ದ್ವೇಷಿಸುತ್ತದೆ. ಲಿವರ್ ದೇಹದ ರಾಸಾಯನಿಕ ಕಾರ್ಖಾನೆ. ಅದು ಕೊಬ್ಬು, ಸಕ್ಕರೆ, ಹಾರ್ಮೋನ್, ವಿಷ, ಔಷಧಿ ಎಲ್ಲವನ್ನೂ ನಿರ್ವಹಿಸುತ್ತದೆ. ಆದರೆ ಲಿವರ್ಗೆ ಜಡತ್ವ ಇಷ್ಟವಿಲ್ಲ. ನೀನು ನಡೆದಾಗ ರಕ್ತ ಸಂಚಾರ ಸುಧಾರಿಸುತ್ತದೆ. ಕೊಬ್ಬಿನ ಚಯಾಪಚಯ ಸುಧಾರಿಸುತ್ತದೆ. ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡುತ್ತದೆ. ಆದರೆ ನೀನು ಅತಿಯಾಗಿ ಕುಳಿತಾಗ ಸಕ್ಕರೆ ಮಟ್ಟ ಏರುತ್ತದೆ, ಇನ್ಸುಲಿನ್ ಮಟ್ಟ ಏರುತ್ತದೆ, ಕೊಬ್ಬಿನ ಸಂಗ್ರಹ ಹೆಚ್ಚಾಗುತ್ತದೆ, ಫ್ಯಾಟಿ ಲಿವರ್ ಉಂಟಾಗುತ್ತದೆ. ಫ್ಯಾಟಿ ಲಿವರ್ ಈಗ ಸಣ್ಣ ಮನುಷ್ಯನಿಗೂ ಬರುತ್ತಿದೆ. ಯಾಕೆಂದರೆ ಇದು ಕೇವಲ ತಿನ್ನುವುದರಿಂದ ಬರುವುದಿಲ್ಲ, ತಿಂದ ಮೇಲೆ ಚಲಿಸದೇ ಇರುವುದರಿಂದ ಬರುತ್ತದೆ. ಫ್ಯಾಟಿ ಲಿವರ್ ಅಂದರೆ ಲಿವರ್ ಹೇಳುತ್ತದೆ, ನಾನು ಮುಳುಗುತ್ತಿದ್ದೇನೆ, ಎದ್ದೇಳು, ನಡಿ ಅಂತ. ಕಿಡ್ನಿಗಳು ಕೂಡ ಚಲನೆಯನ್ನೇ ಅವಲಂಬಿಸಿವೆ. ಕಿಡ್ನಿಗಳು ರಕ್ತವನ್ನು ಸೋಸುತ್ತವೆ. ಆದರೆ ಆ ಸೋಸುವಿಕೆ ಸುಮ್ಮನೆ ನಡೆಯುವುದಿಲ್ಲ. ಅದು ಇವುಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಸರಿಯಾದ ರಕ್ತ ಪರಿಚಲನೆ, ನೀರಿನ ಸಮತೋಲನ, ರಕ್ತದೊತ್ತಡದ ಲಯ, ಲಿಂಫ್ ಹರಿವು, ಬೆವರುವಿಕೆ. ನೀನು ಅತಿಯಾಗಿ ಕುಳಿತಾಗ ರಕ್ತ ಪರಿಚಲನೆ ನಿಧಾನವಾಗುತ್ತದೆ. ನೀರಿನ ಸಂಗ್ರಹವಾಗಿ ಊತ ಬರುತ್ತದೆ. BP ಏರುತ್ತದೆ. ಮೂತ್ರದಲ್ಲಿ ಸಾಂದ್ರತೆ ಹೆಚ್ಚಾಗಿ ಕಲ್ಲು ಉಂಟಾಗುವ ಸಾಧ್ಯತೆ ಹೆಚ್ಚುತ್ತದೆ. ಆಮೇಲೆ ನೀನು ಹೇಳುತ್ತಿ, ಕಿಡ್ನಿ ಸಮಸ್ಯೆ ಜೆನೆಟಿಕ್ ಇದೆ ಎಂದು. ಕೆಲವೊಮ್ಮೆ ಇರಬಹುದು, ಆದರೆ ಹೆಚ್ಚಿನ ಬಾರಿ 99% ಆಫ್ ದ ಟೈಮ್ ಅದು ಬರುವುದು ಕುಳಿತುಕೊಳ್ಳುವುದರಿಂದ. ಶರೀರ ಎಂಬುದು ಫ್ಲಶ್ ಮಾಡಬೇಕಾದ ವ್ಯವಸ್ಥೆ. ಕುಳಿತುಕೊಳ್ಳುವುದು ಫ್ಲಶ್ ಮಾಡುವುದಕ್ಕೆ ವಿರುದ್ಧವಾದ ಕ್ರಿಯೆ. ಕುಳಿತುಕೊಂಡಷ್ಟು ಫ್ಲಶ್ ಕಡಿಮೆಯಾಗುತ್ತದೆ. ನಿನ್ನ ಲಿಂಫ್ ವ್ಯವಸ್ಥೆಗೆ ತನ್ನದೇ ಆದ ಪಂಪ್ ಇಲ್ಲ. ರಕ್ತಕ್ಕೆ ಹೃದಯವಿದೆ, ಲಿಂಫ್ ವ್ಯವಸ್ಥೆಗೆ ಯಾವುದೇ ಹೃದಯವಿಲ್ಲ. ನೀನು ನಡೆದರೆ ಮಾತ್ರ ಅದು ಚಲಿಸುತ್ತದೆ. ಲಿಂಫ್ ಅಂದರೆ ದೇಹದ ಒಳಚರಂಡಿ ವ್ಯವಸ್ಥೆ. ಅದು ಕಲ್ಮಶಗಳನ್ನು ಹೊರಹಾಕುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡುತ್ತದೆ. ನೀನು ನಡೆದಾಗ ಲಿಂಫ್ ಹರಿಯುತ್ತದೆ, ಕುಳಿತಾಗ ಅದು ನಿಂತು ಹೋಗುತ್ತದೆ. ಆಗ ನಿನ್ನ ದೇಹವು ಒಳಚರಂಡಿ ಬ್ಲಾಕ್ ಆಗಿರುವ ನಗರದಂತೆ ಆಗುತ್ತದೆ. ವಾಸನೆ ಬರುತ್ತದೆ, ಸೋಂಕುಗಳು ಬರುತ್ತವೆ, ರೋಗ ಬರುತ್ತದೆ. ಇದಕ್ಕೆ ಅಡ್ಡಾಡದಿದ್ದರೆ ಇಮ್ಯುನಿಟಿ ಕುಂದುತ್ತದೆ, ಸುಸ್ತು ಹೆಚ್ಚಾಗುತ್ತದೆ. ನೀನು ಜಗತ್ತಿನ ಅತಿಶ್ರೇಷ್ಠ ಆಹಾರ ತಿಂದರೂ ಒಳಚರಂಡಿ ಬಂದಿದ್ದರೆ ಆ ಆಹಾರವು ತೊಂದರೆ ನೀಡುತ್ತದೆ. ಕುಳಿತುಕೊಳ್ಳುವುದು ಸದ್ದಿಲ್ಲದೆ ಹಾರ್ಮೋನುಗಳನ್ನು ಹಾಳು ಮಾಡುತ್ತದೆ. ಹಾರ್ಮೋನುಗಳು ಅಂದರೆ ಕೇವಲ ಒಂದು ವಿಷಯಕ್ಕೆ ಸಂಬಂಧಿಸಿದ್ದಲ್ಲ. ಅವು ನಿದ್ದೆ, ಹಸಿವು, ಮೂಡ್, ಮೆಟಬಾಲಿಸಮ್, ಸಂತಾನೋತ್ಪತ್ತಿ ಎಲ್ಲವನ್ನೂ ಕಂಟ್ರೋಲ್ ಮಾಡುತ್ತವೆ. ಚಲನೆ ಎಂಬುದು ಹಾರ್ಮೋನ್ಗಳಿಗೆ ನೀಡುವ ಒಂದು ಸಿಗ್ನಲ್. ನಡೆಯುವುದು ದೇಹಕ್ಕೆ ಹೇಳುತ್ತದೆ, ನಾವು ಜೀವಂತವಾಗಿದ್ದೇವೆ, ನಾವು ಸಕ್ರಿಯವಾಗಿದ್ದೇವೆ. ಕುಳಿತುಕೊಳ್ಳುವುದು ದೇಹಕ್ಕೆ ಹೇಳುತ್ತದೆ, ನಾವು ಜಡವಾಗಿದ್ದೇವೆ, ನಾವು ಕುಸಿಯುತ್ತಿದ್ದೇವೆ. ನೋಡಿ, ಎರಡರಲ್ಲೂ ಬೇರೆ ಥರ ಹಾರ್ಮೋನ್ ಕ್ರಿಯೆ ಶುರುವಾಗ್ತದೆ, ಬೇರೆ ಹಾರ್ಮೋನ್ಗಳು ಉತ್ಪತ್ತಿಯಾಗುತ್ತವೆ. ನೀನು ಅತಿಯಾಗಿ ಕುಳಿತಾಗ ಟೆಸ್ಟೋಸ್ಟೆರಾನ್ ಕಡಿಮೆಯಾಗುತ್ತದೆ, ಈಸ್ಟ್ರೋಜನ್ ಏರುಪೇರಾಗುತ್ತದೆ, ಇನ್ಸುಲಿನ್ ಹೆಚ್ಚಾಗುತ್ತದೆ, ಒತ್ತಡದ ಹಾರ್ಮೋನ್ಗಳು ಹೆಚ್ಚಾಗುತ್ತವೆ, ಥೈರಾಯ್ಡ್ ಸ್ಲೋ ಆಗುತ್ತದೆ. ಆಮೇಲೆ ತೂಕ ಏರುವುದು, PCOD, ಸಂತಾನಹೀನತೆ, ಲೈಂಗಿಕ ಆಸಕ್ತಿ ಕಡಿಮೆಯಾಗುವುದು ಶುರುವಾಗುತ್ತದೆ. ಮತ್ತು ಜನರು ವಯಸ್ಸಾಯಿತು ಎನ್ನುತ್ತಾರೆ, ಆದರೆ ನಿನ್ನ ಹಾರ್ಮೋನ್ಗಳು ಸಾಯುತ್ತಿರುವುದು ವಯಸ್ಸಾಗಿದ್ದಕ್ಕಲ್ಲ, ಚಲನೆಯ ಮೆಸೇಜ್ ಸಿಗದೇ ಇರೋದಕ್ಕೆ. ಕಡಿಮೆ ತಿಂದರೂ ಕುಳಿತುಕೊಳ್ಳುವುದು ನಿನ್ನನ್ನು ದಪ್ಪವಾಗಿಸುತ್ತದೆ. ಯಾಕೆಂದರೆ ಬೊಜ್ಜು ಅಂದರೆ ಕೇವಲ ತಿನ್ನುವುದಲ್ಲ, ಅದು ಮೆಟಬಾಲಿಸಮ್. ನಡೆದಾಗ ಸ್ನಾಯುಗಳು ಕೆಲಸ ಮಾಡುತ್ತವೆ, ಸಕ್ಕರೆ ಹೀರಿಕೊಳ್ಳುತ್ತವೆ, ಇಂಧನ ಸುಡುತ್ತದೆ. ನೀನು ಕೂತಾಗ ಶರೀರ ಎಲ್ಲವನ್ನೂ ಸಂಗ್ರಹಣೆ ಮಾಡುತ್ತದೆ. ಹೊಟ್ಟೆ ಬರುತ್ತದೆ. ಆ ಹೊಟ್ಟೆಯ ಕೊಬ್ಬು ಬರೀ ಅಸಹ್ಯವಲ್ಲ,
ಅದು ಉರಿಯೂತ ಹುಟ್ಟಿಸುತ್ತದೆ. ಅದು ಲಿವರ್, ಹಾರ್ಟ್ ಮತ್ತು BP ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಬೊಜ್ಜು ಮೊದಲ ಕಾಯಿಲೆಯಲ್ಲ, ಅದು ನಿನ್ನ ಮೆಟಾಬಾಲಿಸಮ್ ಕೆಟ್ಟಿರುವುದರ ಲಕ್ಷಣ. ಅಂದರೆ ಬೊಜ್ಜು ಬಂದಿದೆ ಅಂದರೆ ಆಲ್ರೆಡಿ ನಿನ್ನ ಶರೀರ ಹಾಳಾಗಿದೆ ಅಂತ. ಡಯಾಬಿಟಿಸ್ ಅಂದರೆ ಅದು ಕುಳಿತುಕೊಳ್ಳುವ ಕಾಯಿಲೆ. ಸ್ನಾಯುಗಳು ಸಕ್ರಿಯವಾಗಿದ್ದಾಗ ಮಾತ್ರ ಶರೀರ ಸಕ್ಕರೆಯನ್ನು ನಿಭಾಯಿಸುತ್ತದೆ. ನಾವು ನಡೆದಾಡಿದಾಗ ಸಕ್ಕರೆ ಶುಗರ್ ಶೇಖರಣೆ ಆಗೋದಲ್ಲ, ಬರ್ನ್ ಆಗ್ತದೆ, ಅದು ಸುಡುತ್ತದೆ, ಅದು ಬೂದಿ ಆಗ್ತದೆ, ಅದು ಭಸ್ಮ ಆಗ್ತದೆ. ಸೊ ನಾವು ಕುಳಿತುಕೊಂಡಾಗ ಅದು ಶೇಖರಣೆ ಆಗ್ತದೆ, ಮುಂದೆ ಹೋಗಿ ಹೋಗಿ ಇದೇ ಡಯಾಬಿಟಿಸ್ ಆಗ್ತದೆ. ಆದರೆ ದಿನವಿಡೀ ಕುಳಿತಾಗ ಸಕ್ಕರೆ ರಕ್ತದಲ್ಲೇ ಉಳಿಯುತ್ತದೆ, ಇನ್ಸುಲಿನ್ ಹೆಚ್ಚಾಗುತ್ತದೆ, ಆಮೇಲೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತದೆ, ನಂತರ ಡಯಾಬಿಟಿಸ್ ಬರುತ್ತದೆ. ಡಯಾಬಿಟಿಸ್ ಅಂದರೆ ಬರೀ ಸಕ್ಕರೆಯಲ್ಲ, ಅದು ಡ್ಯಾಮೇಜ್. ಅದು ಕಣ್ಣು, ಕಿಡ್ನಿ, ನರ, ಹಾರ್ಟ್ ಎಲ್ಲವನ್ನೂ ಹಾಳು ಮಾಡುತ್ತದೆ. ಜನರು ಇದನ್ನು ಸಕ್ಕರೆಯ ಸಮಸ್ಯೆ ಅಂದುಕೊಳ್ಳುತ್ತಾರೆ. ಅಲ್ಲ, ಇದು ಚಲನೆಯ ಕೊರತೆಯ ಸಮಸ್ಯೆ. ನಡೆಯುವುದು ಅತಿ ದೊಡ್ಡ ಮದ್ದು, ಅದಕ್ಕೆ ಸೈಡ್ ಎಫೆಕ್ಟ್ಸೇ ಇಲ್ಲ. BP ಅಂದರೆ ಕುಳಿತುಕೊಳ್ಳುವ ಕಾಯಿಲೆ. ಬಹಳ ಹೊತ್ತು ಕೂತಾಗ ರಕ್ತನಾಳಗಳು ಬಿಗಿಯಾಗುತ್ತವೆ, ರಕ್ತ ಸಂಚಾರ ಸ್ಲೋ ಆಗುತ್ತದೆ, ಒತ್ತಡದ ಹಾರ್ಮೋನ್ಗಳು ಹೆಚ್ಚಾಗಿಯೇ ಇರುತ್ತವೆ, BP ಏರುತ್ತದೆ. BP ಅಂದರೆ ಬರೀ ನಂಬರ್ ಅಲ್ಲ, ಅದು ನಿನ್ನ ರಕ್ತನಾಳಗಳ ಮೇಲೆ ಬೀಳುವ ಒತ್ತಡ. ಅದರಿಂದ ಶರೀರ ನಿಧಾನಕ್ಕೆ ಒಡೆಯಲು ಶುರು ಮಾಡುತ್ತದೆ. ಹೃದಯದ ಕಾಯಿಲೆ ಅಂದರೆ ಅದು ಕುಳಿತುಕೊಳ್ಳುವ ಕಾಯಿಲೆ. ಹೃದಯಕ್ಕೆ ಬರೀ ಕೊಲೆಸ್ಟ್ರಾಲ್ ಅಷ್ಟೇ ತೊಂದರೆ ಕೊಡೋದಿಲ್ಲ, ಉರಿಯೂತ, ರಕ್ತದ ಸಾಂದ್ರತೆ, ಆಮ್ಲಜನಕ ಕೊರತೆ ಇವೆಲ್ಲವೂ ತೊಂದರೆ ಕೊಡುತ್ತವೆ. ನೀನು ದಿನಾ ಅಡ್ಡಾಡಿದಾಗ ರಕ್ತನಾಳುಗಳು ಫ್ಲೆಕ್ಸಿಬಲ್ ಆಗಿರುತ್ತವೆ, ರಕ್ತ ಸಂಚಾರ ಸುಧಾರಿಸುತ್ತದೆ. ನೀನು ಕುಳಿತಾಗ ರಕ್ತ ದಪ್ಪವಾಗುತ್ತದೆ, ಬ್ಲಾಕೇಜ್ ಆಗುವ ಸಾಧ್ಯತೆ ಹೆಚ್ಚಾಗುತ್ತವೆ. ಕುಳಿತುಕೊಳ್ಳುವುದು ಅಂದರೆ ನಿನ್ನ ಶರೀರದ ಪೈಪ್ಗಳನ್ನು ನೀನೇ ಕಿರಿದುಗೊಳಿಸಿದಂತೆ. ಅಂದರೆ ಕುಳಿತುಕೊಂಡಾಗ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆಯಾಗಿ ಅದು ಕಿರಿದಾಗ್ತದೆ, ಅದು ಪೈಪ್ ಅದರ ಏನು ಒಳಗಿನ ಸೈಜ್ ಇರ್ತದೆ ಅದು ಕಡಿಮೆ ಆಗ್ತದೆ. ಸೊ ಇದರಿಂದ ರಕ್ತನಾಳಗಳು ಸಣ್ಣದಾದಂಗೆ ಮತ್ತು ಹೃದಯಕ್ಕೆ ರಕ್ತ ಸಂಚಲನೆ ಸಣ್ಣದಾದಂಗೆ ಇದರಿಂದ ಅಟ್ಯಾಕ್ ಆಗ್ತದೆ. ಮರೆಯುವ ಮತ್ತು ಮಿದುಳಿನ ಮಂದತನ ಕುಳಿತುಕೊಳ್ಳುವ ಲಕ್ಷಣಗಳು ಈಗ ಬಹಳ ಹೆಚ್ಚಿಗಾಗಿದೆ ನೋಡಿ. ಅರಿವು ಮರೆಯುವ ಆಗೋದು ಇದೆಲ್ಲ ಕುಳಿತುಕೊಂಡಿರೋ ಲಕ್ಷಣ. ಮರೆಯುವ ಅಂದರೆ ಬರೀ ಮಾನಸಿಕ ವಿಷಯವಲ್ಲ, ಅದು ದೈಹಿಕ ಕೂಡ. ಮಿದುಳಿಗೆ ರಕ್ತ ಮತ್ತು ಆಮ್ಲಜನಕ ಬೇಕು. ನಡೆದಾಗ ಮಿದುಳಿಗೆ ರಕ್ತ ಚೆನ್ನಾಗಿ ಹರಿಯುತ್ತದೆ, ಮೂಡ್ ಸುಧಾರಿಸುತ್ತದೆ. ನೀನು ಅತಿಯಾಗಿ ಕುಳಿತಾಗ ಮಿದುಳಿಗೆ ಆಮ್ಲಜನಕ ಕಡಿಮೆ ಆಗುತ್ತದೆ, ಖಿನ್ನತೆ ಹೆಚ್ಚಾಗುತ್ತದೆ, ಮರೆವು ಬರುತ್ತದೆ. ನಿನಗೆ ಅನಿಸುತ್ತದೆ ನಿನ್ನ ಮನಸ್ಸು ವೀಕ್ ಆಗಿದೆ ಎಂದು. ಇಲ್ಲ, ನಿನ್ನ ದೇಹ ಜಡವಾಗಿದೆ ಅಷ್ಟೇ. ಶರೀರ ಕೊಳೆಯುತ್ತಿರುವಾಗ ಮಿದುಳು ಚುರುಕಾಗಿರಲು ಸಾಧ್ಯವಿಲ್ಲ. ಕುಳಿತುಕೊಳ್ಳುವುದು ನಿದ್ದೆಯನ್ನು ಹಾಳು ಮಾಡುತ್ತದೆ. ಶರೀರಕ್ಕೆ ದೈಹಿಕ ದಣಿವಾದಾಗ ಮಾತ್ರ ಗಾಢ ನಿದ್ದೆ ಬರುತ್ತದೆ. ನೋಡಿ, ನಿದ್ರೆ ಮಾನಸಿಕ ಕೆಲಸ ಇಲ್ಲ, ನಿದ್ರೆ ಶಾರೀರಿಕ ಕೆಲಸ. ಶರೀರಕ್ಕೆ ದಣಿವಾದಾಗ, ಶರೀರಕ್ಕೆ ಬೇಕನ್ನಿಸಿದಾಗ ಮಾತ್ರ ಗಾಢವಾದ ನಿದ್ರೆ ಬರ್ತದೆ. ಬೇಕನ್ನಿಸುವುದು ದಣಿವಾದಾಗ ಮಾತ್ರ, ಮಾನಸಿಕ ದಣಿವಾದಾಗ ಅಲ್ಲ. ನಡೆದಾಗ ನೈಸರ್ಗಿಕ ದಣಿವಾಗುತ್ತದೆ, ಶರೀರ ನಿದ್ದೆಗೆ ಆತೊರೆಯುತ್ತದೆ. ದಿನವಿಡೀ ಕುಂತಾಗ ಮೈ ಭಾರವಾಗುತ್ತದೆ, ಆದರೆ ದಣಿವಾಗಲ್ಲ. ಆಗ ನಿದ್ದೆ ಬರಲ್ಲ, ಆತಂಕ ಹೆಚ್ಚಾಗುತ್ತದೆ. ಇದೊಂದು ವಿಷವರ್ತುಲ, ಅಂದರೆ ಸೈಕಲ್ ಥರ ಆಗ್ತಾ ಹೋಗ್ತದೆ. ಖಿನ್ನತೆಗೆ ಕುಳಿತುಕೊಳ್ಳುವುದು ಅತಿ ದೊಡ್ಡ ಸಂಗಾತಿ. ಅಂದರೆ ಕುಳಿತುಕೊಳ್ಳುವವರಿಗೆ ಡಿಪ್ರೆಷನ್ ಬರ್ತಾ ಹೋಗ್ತದೆ. ಖಿನ್ನತೆ ಅಂದರೆ ಬರೀ ಎಮೋಷ್ನಲ್ ಅಲ್ಲ, ಅದು ಬಯೋಕೆಮಿಕಲ್ ಕೂಡ. ನಡೆದಾಗ ಎಂಡೋರ್ಫಿನ್ ಮತ್ತು ಸಿರೋಟೋನಿನ್ ನಂಥ ಸಂತೋಷದ ಹಾರ್ಮೋನ್ಗಳು ಹೆಚ್ಚುತ್ತವೆ. ಬಿಸಿಲು ಮೈಮೇಲೆ ಬೀಳುತ್ತದೆ, ಉಸಿರಾಟ ದೀರ್ಘವಾಗುತ್ತದೆ. ದೀರ್ಘ ಅಂದರೆ ಡೀಪ್ ಆದಾಗ ಹೆಚ್ಚಿನ ಆಕ್ಸಿಜನ್ ಸಿಗುತ್ತದೆ, ಹೆಚ್ಚಿನ ಕ್ಲೀನಿಂಗ್ ಆಗ್ತದೆ, ಹೆಚ್ಚಿನ ವೇಸ್ಟ್ಗಳು ಹೊರಗೆ ಹೋಗ್ತದೆ, ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗ್ತದೆ. ಅಂದರೆ ಒಳಗೆ ರಿಪೇರ್ ಹೆಚ್ಚಿಗಾಗ್ತದೆ. ನೀನು ದಿನವಿಡೀ ಕೂತಾಗ ಒತ್ತಡ ಒಳಗೆ ಸಿಲುಕಿಕೊಳ್ಳುತ್ತದೆ, ದೇಹ ಭಾರವಾಗುತ್ತದೆ. ನಿನಗೆ ಮೋಟಿವೇಶನ್ ಬೇಕು ಎನಿಸುತ್ತದೆ, ಆದರೆ ಮೋಟಿವೇಶನ್ ಮೊದಲ ಹೆಜ್ಜೆ ಅಲ್ಲ, ನಡೆಯುವುದು ಮೊದಲ ಹೆಜ್ಜೆ. ಯಾಕೆಂದರೆ ನಡೆದಾಗ ಮಿದುಳಿಗೆ ಮೆಸೇಜ್ ಹೋಗುತ್ತದೆ, ನಾವು ಮುಂದೆ ಹೋಗುತ್ತಿದ್ದೀವಿ ಎಂದು. ಜೀವನ ಎಷ್ಟು ಕೆಟ್ಟದಾಗಿದ್ದರೂ ನಡೆದರೆ ನಿನ್ನ ನರಮಂಡಲಕ್ಕೆ ನಾವು ಸೋತಿಲ್ಲ ಎನ್ನುವ ಸಂದೇಶ ಹೋಗುತ್ತದೆ. ಶರೀರ ಚಲನೆಯಲ್ಲಿದ್ದಾಗ ಮನಸ್ಸು ಚಲನೆಯಲ್ಲಿರ್ತದೆ. ಮನಸ್ಸು ಮೊದಲು ಬರೋದಿಲ್ಲ, ಶರೀರ ಮೊದಲು ಬರ್ತದೆ. ಒಂದು ಕೂಸು ಹುಟ್ಟಿದಾಗ ಅದರಲ್ಲಿ ಮನಸ್ಸು ಇರೋದಿಲ್ಲ, ಅದು ಆಮೇಲೆ ಇನ್ಸ್ಟಾಲ್ ಮಾಡ್ತೀವಿ ನಾವು. ಸೊ ಶರೀರ ನಡೀತಾ ಇದ್ದಾಗ ಮಾತ್ರ ಮನಸ್ಸು ಕೂಡ ನಡೆಯೋದಕ್ಕೆ ಸಾಧ್ಯವಿದೆ. ಖಿನ್ನತೆ, ಡಿಪ್ರೆಷನ್, ಆಂಗ್ಸೈಟಿ, ಸೋಲುವುದು ಅಂದರೆ ಮನಸ್ಸು ನಿಂತಿದೆ ಅಂದಂಗೆ.
ಅಂದರೆ ಶರೀರ ಕೂಡ ನಿಂತಿದೆ ಅಂದಂಗೆ. ನಿವೃತ್ತಿಯ ನಂತರ ರೋಗಗಳು ಯಾಕೆ ಹೆಚ್ಚುತ್ತವೆ? ಇದು ಕಹಿಯಾದ ಸತ್ಯ. ಒಬ್ಬ ಮನುಷ್ಯ ಬದುಕಿಡಿ ಕೆಲಸ ಮಾಡುತ್ತಾನೆ, ಓಡಾಡುತ್ತಾನೆ, ಬೆವರುತ್ತಾನೆ. ಒಮ್ಮೆ ನಿವೃತ್ತಿಯಾದ ಮೇಲೆ ಕುಳಿತುಕೊಳ್ಳುತ್ತಾನೆ, ತಿನ್ನುತ್ತಾನೆ, ಟಿ ವಿ ನೋಡುತ್ತಾನೆ. ಈಗ ಯಾಕೆ ಓಡಾಡಬೇಕು, ನಾನು ರೆಸ್ಟ್ ಮಾಡ್ತೀನಿ, ರಿಲ್ಯಾಕ್ಸ್ ಮಾಡ್ತೀನಿ. 2-3 ವರ್ಷಗಳಲ್ಲಿ ಶುಗರ್, ಬಿ ಪಿ, ಕಿಡ್ನಿ ಸಮಸ್ಯೆ ಎಲ್ಲವೂ ಬರುತ್ತದೆ. ಜನ ಹೇಳುತ್ತಾರೆ ವಯಸ್ಸಾಯಿತು ಎಂದು. ಇಲ್ಲ, ಅವನು ಅಡ್ಡಾಡುವುದನ್ನು ನಿಲ್ಲಿಸಿದ. ಶರೀರ ಕುಸಿದು ಹೋಯಿತು. ಶರೀರಕ್ಕೆ ನಿವೃತ್ತಿ ಗೊತ್ತಿಲ್ಲ, ಅದಕ್ಕೆ ಚಲನೆ ಮಾತ್ರ ಗೊತ್ತು. ನೀನು ರಿಟೈರ್ ಆಗಿರಬೇಕು, ಬಟ್ ಅದಕ್ಕೆ ರಿಟೈರ್ಮೆಂಟ್ ಅನ್ನೋದು ಬೇಕಾಗಿಲ್ಲ, ಗೊತ್ತಿಲ್ಲ. ಕುಳಿತುಕೊಳ್ಳುವುದು ಮಾತ್ರ ಕ್ಯಾನ್ಸರ್. ಕಹಿಯಾದ ಸಂಬಂಧ. ಕುಳಿತುಕೊಳ್ಳುವುದು ಮತ್ತು ಕ್ಯಾನ್ಸರ್, ಇದರ ಸಂಬಂಧ ಹೇಳಿಕೊಡ್ತೇನೆ. ಈಗ ಕ್ಯಾನ್ಸರ್ ಬಗ್ಗೆ ಮಾತಾಡೋಣ. ಕ್ಯಾನ್ಸರ್ ಎನ್ನುವುದು ದಿಢೀರೆಂದು ಸಂಭವಿಸುವುದಿಲ್ಲ. ಅದು ಶರೀರದಲ್ಲಿ ನಿಧಾನವಾಗಿ ಆಗುವ ಬಯಾಲಜಿಕಲ್ ಅರಾಜಕತೆ. ಉರಿಯೂತ, ಕಡಿಮೆ ಇಮ್ಯುನಿಟಿ, ವಿಷಗಳು ಹೊರ ಹೋಗದೇ ಇರುವುದು, ಇವೆಲ್ಲ ಇದ್ದಲ್ಲಿ ಕ್ಯಾನ್ಸರ್ ಬೆಳೆಯಲು ಬಹಳ ಸರಳವಾಗುತ್ತದೆ. ಅದು ಇಷ್ಟಪಡುತ್ತದೆ. ಕುಳಿತುಕೊಳ್ಳುವುದು ಇವೆಲ್ಲವನ್ನು ಸೃಷ್ಟಿಸುತ್ತದೆ. ನಡೆಯುವುದರಿಂದ ಕ್ಯಾನ್ಸರ್ ಬರಲ್ಲ ಎಂದು ನಾನು ಗ್ಯಾರಂಟಿ ಕೊಡಲ್ಲ. ಆದರೆ ಅಡ್ಡಾಡದಿದ್ದರೆ ಕ್ಯಾನ್ಸರ್ಗೆ ಬೇಕಾದ ವಾತಾವರಣ ಶರೀರದಲ್ಲಿ ಸಿದ್ಧವಾಗುತ್ತದೆ. ಜನರನ್ನು ಸುಳ್ಳಿನಿಂದ ಸಮಾಧಾನ ಪಡಿಸುವುದಕ್ಕಿಂತ ಸತ್ಯ ಹೇಳಿ ಎಚ್ಚರಿಸುವುದು ಒಳ್ಳೆಯದು. ಕುಳಿತುಕೊಳ್ಳುವವರಿಗೆ ಬರ್ತಾ ಕ್ಯಾನ್ಸರ್ ಖಂಡಿತವಾಗಿ ಬರ್ತದೆ. ನಾಳೆ ಬಂದೇ ಬರ್ತದೆ. ಕ್ಯಾನ್ಸರ್ ಕೂಡ ನಾಳೆ ಬಂದೇ ಬರ್ತದೆ. ಕ್ಯಾನ್ಸರ್ ಆದ ಮೇಲೆ ಕೂಡ ನೀವು ಕಂಪ್ಲೀಟಾಗಿ ರಿಕವರಿ ಆಗಬೇಕು, ಕ್ಯಾನ್ಸರ್ ಮತ್ತೆ ಬರಬಾರ್ದು ಅಂತಂದರೆ ನೀವು ನಡೆದಾಡಬೇಕು, ಓಡಾಡಬೇಕು. ನಿಮಗೆ ಕುಳಿತುಕೊಂಡು ಮಾಡುವ ಕೆಲಸ ಇದೆ ಅಂದರೆ ನೀವು ಬುದ್ಧಿಜೀವಿ ಆಗಿದ್ದೀರಿ, ಡ್ಯೂಟಿ ಮಾಡ್ತಾಯಿದ್ರಿ, ನೌಕರಿ ಮಾಡ್ತಾಯಿದ್ರಿ, ಅಥವಾ ಸಿಟಿಯಲ್ಲಿರ್ತೀರಿ ಅಂತಂದರೆ ನೀವು ಬೆವರು ಬಂದ ಮೇಲೆ ಕೂಡ ಒಂದು ತಾಸು ನಡೆಯುವಷ್ಟು ರೂಢಿ ಮಾಡ್ಕೋಬೇಕು. ಹೋಗಿ ಸುಮ್ಮನೆ ಅರ್ಧ ತಾಸು ಸುಮ್ಮನೆ ಆರಾಮಾಗಿ ನಡೆದುಕೊಂಡು ಬರೋದು ಅದು ವಾಕಿಂಗ್ ಇಲ್ಲ, ವ್ಯಾಯಾಮವಿಲ್ಲ. ನೀವು ನಡೆದಾಡಿದಾಗ ಬೆವರು ಬರೋ ತನಕ ಟೈಮ್ ಕೌಂಟ್ ಮಾಡಬಾರ್ದು. ಕೆಲವೊಬ್ಬರಿಗೆ 15 ನಿಮಿಷ ಆಗ್ಬೋದು, ಕೆಲವೊಬ್ಬರಿಗೆ ಅರ್ಧ ತಾಸು ಆಗ್ಬೋದು, ಕೆಲವೊಬ್ಬರಿಗೆ 1 ತಾಸು ಆಗ್ಬೋದು ಬೆವರು ಬರೋದಕ್ಕೆ. ಬಟ್ ಆ ಬೆವರು ಬಂದ ನಂತರ ಟೈಮ್ ಕೌಂಟ್ ಮಾಡಬೇಕು. ರೂಢಿ ಇರೋದಿಲ್ಲ, ತೊಂದರೆ ಇಲ್ಲ, ನಿಧಾನಕ್ಕೆ ರೂಢಿ ಮಾಡಿಕೊಳ್ಳಿ. ಹೀಗೆ ಕುಳಿತುಕೊಳ್ಳುವುದು ಸೊಂಟದ ಭಾಗವನ್ನು ಸದ್ದಿಲ್ಲದೆ ಹಾಳು ಮಾಡುತ್ತದೆ. ಯಾರೂ ಮಾತನಾಡದ ಜಾಗ ಇದು, ಸೊಂಟದ ಕೆಳಭಾಗ. ದಿನವಿಡೀ ಕುಂತಾಗ ಆ ಭಾಗಕ್ಕೆ ರಕ್ತ ಹರಿಯುವುದು ಕಡಿಮೆ ಆಗುತ್ತದೆ. ಪರಿಣಾಮವಾಗಿ ಲೈಂಗಿಕ ಆಸಕ್ತತೆ, ಮೂತ್ರದ ತೊಂದರೆ, PCOD, ಬಂಜೆತನ ಬರುತ್ತದೆ. ಜನ ಮಾತ್ರೆ ಹುಡುಕುತ್ತಾರೆ, ಆದರೆ ಅಸಲಿ ಔಷಧ ಚಲನೆ ಮತ್ತು ರಕ್ತ ಸಂಚಾರ. ಆ ಭಾಗ 10 ಗಂಟೆ ಕಾಲ ಹಿಸುಕಿಕೊಳ್ಳಲು ಸೃಷ್ಟಿಯಾಗಿಲ್ಲ. ಶರೀರ ಕೇವಲ ಒಂದು ಕಡೆ ಹಾಳಾಗುವುದಿಲ್ಲ. ಇಂದಿನ ಜನ ಕಾಯಿಲೆ ಅಂದರೆ ಒಂದು ಅಂಗದ ಸಮಸ್ಯೆ ಅಂದುಕೊಳ್ಳುತ್ತಾರೆ. ಒಂದು ಮಾತ್ರೆ ನುಂಗಿದರೆ ಆಯಿತು ಎನ್ನುತ್ತಾರೆ. ಆದರೆ ಶರೀರ ಒಂದು ಕನೆಕ್ಟೆಡ್ ಇಕೋಸಿಸ್ಟಮ್. ಜೀರ್ಣಕ್ರಿಯೆ ಕೆಟ್ಟರೆ ರಕ್ತ ಕೆಡುತ್ತದೆ, ರಕ್ತ ಕೆಟ್ಟರೆ ಅಂಗಾಂಗಗಳು ಕೆಡುತ್ತವೆ, ಇಮ್ಯುನಿಟಿ ಹೋಗುತ್ತದೆ. ನಡೆಯುವುದು ಎಂದರೆ ಬರೀ ಕಾಲಿನ ಕೆಲಸವಲ್ಲ, ಅದು ಇಡೀ ಶರೀರದ ರಿಪೇರಿ ಕೆಲಸ. ನಡೆಯುವುದು ಅಸಲಿಗೆ ಏನು ಮಾಡುತ್ತದೆ? ನಡೆಯುವುದರಿಂದ ಏನಾಗುತ್ತದೆ? ನಡೆಯುವುದು ಅಂದರೆ ಮರೆತು ಹೋದ ಬಯಾಲಜಿಕಲ್ ರಿದಮ್ ಮತ್ತೆ ವಾಪಸ್ ಮರಳಿ ತರುವುದು. ಅದು ಇವುಗಳನ್ನು ಮಾಡುತ್ತದೆ. ಲಿಂಫ್ ಪಂಪ್ ಮಾಡುತ್ತದೆ, ಕೀಲುಗಳಿಗೆ ಜಿಡ್ಡು ಕೊಡುತ್ತದೆ ಅಂದರೆ ಆಯಿಲಿಂಗ್ ಆಗ್ತದೆ. ಕರುಳಿನ ಚಲನೆ ಸುಧಾರಿಸುತ್ತದೆ ಅಂದರೆ ಹಸಿವಾಗೋದು, ಮೋಷನ್ ಆಗೋದು ಎಲ್ಲ ರಿಪೇರ್ ಆಗ್ತದೆ. ಇನ್ಸುಲಿನ್ ಕೆಲಸ ಮಾಡುವಂತೆ ಮಾಡುತ್ತದೆ ಅಂದರೆ ಶರೀರದಲ್ಲಿ ಶುಗರ್ ಕಂಟೆಂಟ್ ಅಂದರೆ ಸಕ್ಕರೆಯ ಅಂಶ ಕರೆಕ್ಟಾಗಿ ನಿರ್ವಹಣೆ ಆಗುತ್ತದೆ, ಶೇಖರಣೆ ಆಗೋದಿಲ್ಲ, ಬೊಜ್ಜು ಬರೋದಿಲ್ಲ, ಡಯಾಬಿಟಿಸ್ ಕೂಡ ಆಗೋದಿಲ್ಲ. ಲಿವರ್ ಮತ್ತು ಕಿಡ್ನಿ ಕೆಲಸ ಸುಧಾರಿಸುತ್ತದೆ. ರಕ್ತ ಸಂಚಾರ ಮತ್ತು ಆಮ್ಲಜನಕ ಹೆಚ್ಚಿಸುತ್ತದೆ. ಮೂಡ್ ಸುಧಾರಿಸುತ್ತದೆ. ಉರಿಯೂತ ಕಡಿಮೆ ಮಾಡುತ್ತದೆ. ಬೆನ್ನು ಮೂಳೆಗೆ ಶಕ್ತಿ ನೀಡುತ್ತದೆ. ಇದು ನಿನ್ನ ಶರೀರವನ್ನು ಪ್ರತಿದಿನ ಬ್ರಷ್ ಮಾಡಿದಂತೆ. ನಿನ್ನ ರಕ್ತ, ಲಿವರ್, ಕರುಳು, ಮಿದುಳು ಎಲ್ಲವನ್ನೂ ಅದು ಶುದ್ಧೀಕರಿಸುತ್ತದೆ. ಕುಳಿತುಕೊಳ್ಳುವುದರಲ್ಲಿರುವ ಅಪಾಯವೆಂದರೆ ಅದು ನಿನಗೆ ನಾರ್ಮಲ್ ಅನಿಸುತ್ತದೆ. ಅಂದರೆ ಓಡಾಡ್ಕೊಂಡು ಕೆಲಸ ಮಾಡೋನು, ಲೇಬರ್, ಕೂಲಿ, ಇವರಿಗೆಲ್ಲ ಇವರು ಹೀನರು, ದೀನರು, ದರಿದ್ರರು, ನಾಲಾಯಕರು, ಅಜ್ಞಾನಿಗಳು, ಆದಿವಾಸಿಗಳು ಅಂತ ಹೆಸರಿಡೋದು. ಕುಳಿತುಕೊಂಡವನಿಗೆ ಇವನು ಸಿವಿಲೈಸ್ಡ್, ಡೆವಲಪ್ಡ್, ಮಾಡರ್ನ್, ಎಜುಕೇಟೆಡ್, ಸ್ಮಾರ್ಟ್, ರಿಚ್, ಪ್ರೋಗ್ರೆಸಿವ್, ಕ್ವಾಲಿಫೈಡ್, ಹಾಳುಮುಳು ಈ ಥರ ಹೆಸರಿಡೋದು. ಸೊ ಕುಳಿತುಕೊಳ್ಳೋದು ನಿನಗೆ ನಾರ್ಮಲ್ ಅನ್ನಿಸ್ತದೆ, ಒಳ್ಳೆಯದು ಅನ್ನಿಸ್ತದೆ, ನೀನು ಅದನ್ನು ಇಷ್ಟಪಡ್ತಿ, ಅದನ್ನು ಪಡ್ಕೊಳ್ಳೋಕೆ ಹೋಗ್ತಿ. ಸೊ ಇದೇ ಒಂದು ದೊಡ್ಡ ತಪ್ಪು.
ಅದೇ ಅಸಲಿ ಟ್ರ್ಯಾಪ್. ಕುಳಿತುಕೊಳ್ಳುವುದು ಆರಾಮ ಅನಿಸುತ್ತದೆ, ಆದರೆ ಅದು ಆರಾಮವಲ್ಲ, ನಿಧಾನವಾಗಿ ಆಗುವ ವಿನಾಶ. ಕುಳಿತುಕೊಳ್ಳುವುದು ಅಂದರೆ ರೆಸ್ಟ್ ಅಲ್ಲ, ಕೆಲಸ ಮಾಡಿ ಮಲಗುವುದು ರೆಸ್ಟ್. ಕುಳಿತುಕೊಳ್ಳುವುದು ಅಂದರೆ ಜಡತ್ವ, ಜಡತ್ವ ಅಂದರೆ ಕೊಳೆಯುವುದು. ಯಾವುದು ಜಡವಾಗುತ್ತದೆಯೋ ಅದು ಕೊಳೆಯುತ್ತದೆ, ಯಾವ ಮಿಷನ್ ಬಳಸಲ್ಲವೋ ಅದು ತುಕ್ಕಿ ಹಿಡಿಯುತ್ತದೆ. ಹಾಗೆಯೇ ನಿನ್ನ ಶರೀರ ಕೂಡ. ಸೊ ನಾವೇನು ಮಾಡಿದ್ವಿ, ನಮ್ಮ ತೋಟದಲ್ಲಿ, ನಮ್ಮ ಜಾಗದಲ್ಲಿ, ನಾವೇನು ಹೊಲದಾಗಿರ್ತೀವಲ್ಲ, ಆದಷ್ಟು ಪ್ರತಿಯೊಂದು ಕೆಲಸವನ್ನು ಓಡಾಡ್ಕೊಂಡು ಕೈಯಿಂದ ಮಾಡಬೇಕು. ಉದಾಹರಣೆ, ಬಾವಿ ಇದೆ, ಬಾವಿಯಿಂದ ಸ್ವತಃ ಕೈಯಿಂದ ದಿನ ಬೆಳಗ್ಗೆ ನೀರು ಸೇದಿ ತುಂಬೋದು. ಟಾಯ್ಲೆಟ್ಗೆ ಬೇಕು, ಬಾತ್ರೂಮ್ಗೆ ಬೇಕು, ಸ್ನಾನಕ್ಕೆ ಬೇಕು, ಬಟ್ಟೆ ತೊಳೆಯೋದಕ್ಕೆ ಬೇಕು, ಅಡುಗೆ ಮಾಡೋದಕ್ಕೆ ಬೇಕು, ಪಾತ್ರೆ ತೊಳೆಯೋದಕ್ಕೆ ಬೇಕು. ಸೊ ಕೈಯಿಂದ ನೀರು ದಿನಾಲು ಬೆಳಗ್ಗೆ 10-20 ಕೊಡ ನೀರು ಸೇರಿ ತುಂಬೋದು. ಗಾರ್ಡನ್ ಕೆಲಸ ಎಲ್ಲ ಕೈಯಿಂದ ಮಾಡೋದು. ಆರಾಮಾಗಿ ಎಲೆಕ್ಟ್ರಿಕ್ ಡೀಸೆಲ್ ಮಷಿನ್ಗಳು ತಂದು ಮಾಡ್ಬೋದು, ಆದರೆ ಮಾಡಲ್ಲ, ಸ್ವ ಇಚ್ಛೆಯಿಂದ ಮಾಡಲ್ಲ, ಬೇಕು ಅಂತ ಮಾಡಲ್ಲ. ಲೇಟ್ ಆದರೂ ಪರವಾಗಿಲ್ಲ, ಸ್ಲೋ ಆದರೂ ಪರವಾಗಿಲ್ಲ, ಕಡಿಮೆ ಆದರೂ ಪರವಾಗಿಲ್ಲ, ಕೈಯಿಂದ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಈಗ ಮಕ್ಕಳು ಪೋಸ್ಟ್ ಆಫೀಸ್ ಹೋಗಿದ್ದಾರೆ, ಗಾಡಿ ತಗೊಂಡು ಹೋಗ್ಬೋದು, ಇಲ್ಲ ಸೈಕಲ್ ತಗೊಂಡು ಹೋಗೋದಕ್ಕೆ ಹೇಳ್ತೀವಿ, ಇಲ್ಲ ನಡೆದುಕೊಂಡು ಹೋಗೋದಕ್ಕೆ ಹೇಳ್ತೀವಿ. ಸೊ ಹೀಗೆ ಶರೀರಕ್ಕೆ ಜಿಮ್ ಬೇಕಾಗಿಲ್ಲ, ನಮಗೆ ಜಿಮ್ ಮಿಷನ್ ಬೇಕಾಗಿಲ್ಲ, ಪ್ರತಿದಿನದ ಚಲನೆ ಸಾಕು. ಅಡ್ಡಾಡುವುದು ಉಚಿತ, ಯಾವಾಗಲೂ ಲಭ್ಯ ಮತ್ತು ಸುರಕ್ಷಿತ. ನೀನು ನಿನ್ನ ಕೊನೆಯ ಉಸಿರಿರುವವರೆಗೂ ಮಾಡಬಹುದಾದ ಕೆಲಸವಿದು, ವ್ಯಾಯಾಮವಿದು. ಜಿಮ್ನಲ್ಲಿ ದುಡ್ಡು ಬೇಕು, ಜಾಗ ಬೇಕು, ಅಲ್ಲಿ ಒಳಗೆ ಒಳ್ಳೆ ಗಾಳಿ ಇರಲ್ಲ, ಸೂರ್ಯನ ಬೆಳಕಿರಲ್ಲ, ಮತ್ತು ಜಿಮ್ನಲ್ಲಿ ಇಂಜುರಿ ಆಗ್ತದೆ. ಆಮೇಲೆ ನೀನು ಯಾವ ಭಾಗಕ್ಕೆ ಜಿಮ್ ಮಾಡ್ತೀವಿ ಅಲ್ಲಷ್ಟೇ ಒತ್ತಡ ಹೆಚ್ಚಾಗುತ್ತದೆ ಹೊರತು ಇಡೀ ಶರೀರದ ವ್ಯಾಯಾಮ ಆಗೋದಿಲ್ಲ. ಅದೇ ಅಡ್ಡಾಡೋದ್ರಿಂದ ಇಡೀ ಶರೀರದ ವ್ಯಾಯಾಮ ಆಗ್ತದೆ, ಪ್ರತಿಯೊಂದು ಅಂಗದ ವ್ಯಾಯಾಮ ಆಗ್ತದೆ. ಪ್ರತಿಯೊಂದು ಸೀಸನ್ನಲ್ಲಿ ಪ್ರತಿಯೊಬ್ಬರು ಪ್ರತಿಯೊಂದು ಜಾಗದಲ್ಲಿ ವಾಕಿಂಗ್ ಮಾಡಬಹುದು. ಇದರಲ್ಲಿ ಯಾವ ಇಂಜುರಿ ಆಗೋ ಚಾನ್ಸ್ ಇರಲ್ಲ. ಇಂದಿನ ಕಾಲದ ಅತಿ ದೊಡ್ಡ ದುರಂತ, ಒಬ್ಬ ಮನುಷ್ಯ BP ಗೆ ಮಾತ್ರೆ ತಗೋತಾನೆ, ಆದರೆ ಅಡ್ಡಾಡಲ್ಲ. ಶುಗರ್ಗೆ ಮಾತ್ರೆ ತಗೋತಾನೆ, ಈಸಿ. ನಡೆದಾಡೋ ಅಂದರೆ ಇಲ್ಲ, ಬಹಳ ಕಷ್ಟ ಅನ್ನಿಸ್ತಾ ಇದೆ. ದಿನಾಲು 3 ಮಾತ್ರೆ ತಗೋ, ಬಹಳ ಈಸಿ, ಮಾಡ್ತೀನಿ, ಖುಷಿಯಾಗಿ ಮಾಡ್ತಾನೆ. ಶುಗರ್ಗೆ ಮಾತ್ರೆ ತಗೋತಾನೆ, ಆದರೆ ಅಡ್ಡಾಡಲ್ಲ. ಅಸಿಡಿಟಿಗೆ ಮಾತ್ರೆ ತಗೋತಾನೆ, ಮಂಡಿ ನೋವಿಗೆ ಮಾತ್ರೆ ನುಂಗ್ತಾನೆ, ಆದರೆ ಅಡ್ಡಾಡಲ್ಲ. ಆಮೇಲೆ ಹೇಳ್ತಾನೆ ಏನೂ ಸುಧಾರಿಸುತ್ತಿಲ್ಲ ಎಂದು. ನೀನು ಅಡ್ಡಾಡ್ತಾನೆ ಎಲ್ಲ, ಸುಧಾರಣೆ ಹೆಂಗಾಗ್ತದೆ? ಸುಧಾರಿಸಲ್ಲ. ಯಾಕಂದರೆ ನೀನು ನಲ್ಲಿ ಚಾಲು ಇಟ್ಟುಕೊಂಡು ನೆಲ ಒರೆಸುತ್ತಿದ್ದೀಯಾ. ನೆಲ ಹಸಿಯಾಗಿದೆ ಅಂತ ಒರೆಸ್ತಾ ಇದೆಯಾ, ಆದರೆ ತೊಟ್ಟಿ ಚಾಲು ಇದೆ, ನೀರು ಹರಿತಾ ಇದೆ, ಅದು ಹಾಗೆ ಒಣಗಬೇಕು. ಆ ನಲ್ಲಿ ಚಾಲು ಇರುವುದೇ ನಿನ್ನ ಜಡತ್ವ. ದಿನ ಅಡ್ಡಾಡುವ ಶರೀರ ಹೆಂಗಿರ್ತದೆ ನೀನು ನೋಡಬಹುದು. ದಿನ ಅಡ್ಡಾಡುವ ವ್ಯಕ್ತಿಗಳಿಗೆ ನೋಡು, ಕಣ್ಣು ಶಾಂತವಾಗಿರುತ್ತವೆ, ಜೀರ್ಣಕ್ರಿಯೆ ಚೆನ್ನಾಗಿರುತ್ತದೆ, ಹಸಿವು ಚೆನ್ನಾಗಿರುತ್ತದೆ, ನಿದ್ದೆ ಚೆನ್ನಾಗಿ ಬರುತ್ತದೆ, ನೋವು ಕಡಿಮೆ ಇರುತ್ತದೆ, ನೋವು ಸಹಿಸುವ ಶಕ್ತಿ ಹೆಚ್ಚಿಗಿರುತ್ತದೆ, ಬೊಜ್ಜು ಇರೋದಿಲ್ಲ. ಆ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚಿರುತ್ತದೆ. ಅಂದರೆ ಅಡ್ಡಾಡುವವನಿಗೆ ಏನೇ ತೊಂದರೆ ಇದ್ದರೂ ನಾನು ಅಡ್ಡಾಡಿಕೊಂಡು ಅದನ್ನು ಸರಿಪಡಿಸ್ಕೋತೀನಿ ಅನ್ನೋ ಆತ್ಮವಿಶ್ವಾಸ ಇರ್ತದೆ. ಚಲನೆ ಅಂದರೆ ಶಿಸ್ತು, ಜಡತ್ವ ಅಂದರೆ ಅಸ್ತವ್ಯಸ್ತತೆ. ಪ್ರತಿಯೊಂದು ಶರೀರದ ಲೆವೆಲಲ್ಲಿ, ಸಾಮಾಜಿಕ ಲೆವೆಲಲ್ಲಿ, ಎಮೋಷ್ನಲ್, ಸೈಕಾಲಜಿಕಲ್, ಫಿಸಿಕಲ್, ಮೆಂಟಲ್, ಸೋಷಿಯಲ್, ಕಲ್ಚರಲ್, ಫೈನಾನ್ಷಿಯಲ್ ಎಲ್ಲ ಲೆವೆಲಲ್ಲಿ ನಿನಗೆ ಜಡತ್ವ ಬರುತ್ತದೆ. ಎಲ್ಲವೂ ಅಸ್ತವ್ಯಸ್ತವಾಗ್ತದೆ. ಅಡ್ಡಾಡುವುದು ಈಗ ಅನಿವಾರ್ಯ. ಮೊದಲು ನಮ್ಮ ಪ್ರತಿಯೊಂದು ಕೆಲಸಕ್ಕೆ ನಾವು ಅಡ್ಡಾಡಿಕೊಂಡು ಮಾಡಬೇಕಾಗ್ತಿತ್ತು 40-50 ವರ್ಷದ ಹಿಂದೆ. ಸೊ ಅಡ್ಡಾಡುವುದು ಒಂದು ಜೀವನದ ಅಂಗವಾಗಿತ್ತು. ಆದರೆ ಅಂದರೆ ಆವಾಗ ಅಡ್ಡಾಡೋದು ಅನಿವಾರ್ಯ ಇರಲಿಲ್ಲ, ಯಾಕಂದರೆ ನಾರ್ಮಲ್ ಇತ್ತದು, ಸಹಜವಾಗಿ ಆಗ್ತಿತ್ತು. ಈಗ ಅಡ್ಡಾಡುವುದು ಅನಿವಾರ್ಯವಾಗಿದೆ. ಹಿಂದಿನ ಕಾಲದವರೆಗೆ ಬೇರೆ ದಾರಿ ಇರಲಿಲ್ಲ, ಅವರು ಅಡ್ಡಾಡಲೇಬೇಕಿತ್ತು. ಈಗ ನಾವು ಬೇಕು ಅಂತ ಅಡ್ಡಾಡಬೇಕಾಗಿದೆ. ಮೋಟಿವೇಶನ್ ಬರಲಿ ಅಂತ ಕಾಯಬೇಡ, ಶರೀರ ಕಾಯೋದಿಲ್ಲ. ಬಯಾಲಜಿ ಜೊತೆ ನೀನು ಚೌಕಾಶಿ ಮಾಡಲು ಬರೋದಿಲ್ಲ. ನಿಸರ್ಗ, ಪ್ರಕೃತಿ, ನಿನ್ನ ಬ್ರಹ್ಮಾಂಡ ನಿನ್ನ ಮಾತು ಕೇಳೋದಿಲ್ಲ. ಶರೀರಕ್ಕೆ ಅಡ್ಡಾಡೋದು ಬೇಕಂತಂದರೆ ಬೇಕು ಅಷ್ಟೇ, ನೀನು ಅದನ್ನು ಮಾಡಬೇಕು ಅಷ್ಟೇ, ಅದನ್ನು ಪಾಲಿಸಲೇಬೇಕು. ಶುರು ಮಾಡುವುದೇ ಕಷ್ಟ. ಬಹಳ ವರ್ಷ ಕುಳಿತ ಶರೀರಕ್ಕೆ ಅಡ್ಡಾಡಲು ಆಗೋದಿಲ್ಲ. ಅದು ನೋವು ಕೊಡುತ್ತದೆ, ಹಠ ಮಾಡುತ್ತದೆ, ಭಾರ ಅನಿಸುತ್ತದೆ. ಅದು ನೀನು ನಿಲ್ಲಿಸುವ ಸಿಗ್ನಲ್ ಇಲ್ಲ. ನೀನು ಬಹಳ ವರ್ಷದಿಂದ ಅಡ್ಡಾಡಿಲ್ಲ, ಇಲ್ಲ ಕಡಿಮೆ ಅಡ್ಡಾಡ್ತಾ ಇದೆಯಾ, ಈಗ ವಾಕಿಂಗ್ ಶುರು ಮಾಡ್ತಾ ಇದೆಯಾ, ನೋವಾಗ್ತದೆ ಅಂತ ಇಟ್ಕೋ. ಇಲ್ಲ, ನಡಿಬೇಡ, ನೋವಾಗ್ತಾ ಇದೆ, ರೆಸ್ಟ್ ಮಾಡು ಅಂತ ನೀನು ಮಾತಾಡೋಕ್ಕೆ ಶುರು ಮಾಡ್ತಾ ಇರ್ತೀಯ. ಇಲ್ಲ, ಅದು ರೆಸ್ಟ್ ಮಾಡಬಾರ್ದು, ರೆಸ್ಟ್ ಭಾಳ ಆಗಿ ನೋವಾಗ್ತಾ ಇದೆ ಅಂತ ತಿಳ್ಕೋಬೇಕು. ಹಗುರವಾಗಿ ಮುಂದುವರಿಸುವ ಸಿಗ್ನಲ್ ಅದು. ತುಕ್ಕು ಹಿಡಿದ ಶಟರ್ ತೆರೆಯುವಾಗ ಸದ್ದಾಗುತ್ತದೆ, ಆಮೇಲೆ ಆರಾಮವಾಗುತ್ತದೆ. ಬಹಳ ದಿವಸದ ನಂತರ ನಾನು
ಅಂಗಡಿಯ ಶಟರ್ ತೆಗೆದರೆ ಟರ್ರ್ ಅಂತ ಜೋರು ಸೌಂಡ್ ಬರ್ತದೆ, ತುಕ್ಕು ಹಿಡಿದಿರ್ತದೆ, ಅದು ಬೇಗನೆ ಓಪನ್ ಆಗಲ್ಲ, ಹಿಡ್ಕೊತಾ ಇರ್ತದೆ. ಆದರೆ 1-2 ಸರಿ 4 ಸರಿ ತೆಗೆದು ಮುಚ್ಚಿದರೆ ಈಸಿ ಆಗ್ತಾ ಹೋಗುತ್ತದೆ. ಅದೇ ನಿನ್ನ ಶರೀರಕ್ಕೆ ಆಗ್ತಾ ಇರೋದು. ನಡೆದಾಡು, ನಿಧಾನಕ್ಕೆ ನಡೆದಾಡು, ದಿನಾಲು 1 ನಿಮಿಷ ಹೆಚ್ಚಿಗೆ ಮಾಡ್ತಾ ಹೋಗು, ಸರಿ ಆಗ್ತದೆ. ನಡೆಯುವುದು ಎಂದರೆ ಶಿಕ್ಷೆಯಲ್ಲ, ಶರೀರವನ್ನು ಮತ್ತೆ ತೆರೆದಂತೆ. ನಡೆಯುವುದರ ಅಸಲಿ ಉದ್ದೇಶ. ನಡೆಯುವುದು ಅಂದರೆ ಬರೀ ತೂಕ ಇಳಿಸುವುದೂ ಅಲ್ಲ, ಅದು ನಿನ್ನ ಅಂಗಾಂಗಗಳನ್ನು ಜೀವಂತ ಇಡಲು, ರಕ್ತ ಕ್ಲೀನ್ ಇಡಲು, ಕರುಳು ಚಲಿಸಲು, ಕೀಲುಗಳಿಗೆ ಜಿಡ್ಡು ಸಿಗಲು, ಮಿದುಳು ಚುರುಕಾಗಿಡಲು, ಇಮ್ಯುನಿಟಿ ಎಚ್ಚರವಾಗಿಡಲು. ಮನುಷ್ಯನಾಗಿ ಬದುಕಲು ನೀನು ಕೊಡಬೇಕಾದ ಕನಿಷ್ಠ ಬೆಲೆ ಎಂದರೆ ಅಡ್ಡಾಡುವುದು. ಕೊನೆಯ ಸತ್ಯ, ನೀನು ದಿನವಿಡೀ ಕುಂತರೆ ನಿನ್ನ ಶರೀರ ನಿಧಾನಕ್ಕೆ ಒಂದು ಆಸ್ಪತ್ರೆ ಆಗಿಬಿಡುತ್ತದೆ. ಆಲ್ರೆಡಿ ಆಗಿದೆ ಎಲ್ಲರದು. ಒಂದೊಂದೇ ಅಂಗ ಹಾಳಾಗಲು ಶುರು ಮಾಡುತ್ತದೆ. ಕುಳಿತುಕೊಳ್ಳುವುದು ಅಂದರೆ ಆರಾಮವಲ್ಲ, ಅದು ಕುಸಿತದ ಆರಂಭ. ಅಡ್ಡಾಡುವುದು ಕಸರತ್ತಲ್ಲ, ಅದು ರಿಪೇರಿಯ ಆರಂಭ. ಮ್ಯಾಜಿಕ್ ಆಹಾರ ಹುಡುಕಬೇಡ, ಮಾತ್ರೆ ಹುಡುಕಬೇಡ. ಕಾಲು ಕೆಳಗಿಡು, ಹೊರಗೆ ಹೋಗು, ಅಡ್ಡಾಡು. ದಿನ ಅಡ್ಡಾಡು, ಬೆವರು ಬರಲಿ, ಮಿದುಳು ಶಾಂತವಾಗಲಿ. ನೀನು ನಡೆದರೆ ಶರೀರ ಗುಣವಾಗುತ್ತದೆ, ನಡೆಯದಿದ್ದರೆ ಅದು ಬದುಕಿದ್ದಾಗಲೇ ಸಾಯುತ್ತದೆ. ನೆನಪಿಡು, ನಿನಗೆ ಕಷ್ಟವಾಗುತ್ತಿರುವುದು ವಯಸ್ಸಾದದಕ್ಕಲ್ಲ, ಕುಳಿತಲ್ಲೇ ಕುಳಿತಿದ್ದಕ್ಕೆ. ಪರಿಹಾರ ಇಷ್ಟೇ: ಹಾಲು, ಮೈದಾ, ಸಕ್ಕರೆ, ರಿಫೈನ್ಡ್ ಆಯಿಲ್ ಬಿಟ್ಟುಬಿಡು. ಹಾಲಿನ ಬದಲಿ ಮಜ್ಜಿಗೆ ಬಳಸು. ಮೈದಾ ಬದಲಿ ರೊಟ್ಟಿ, ರಾಗಿ, ಸಿರಿಧಾನ್ಯಗಳು ಊಟ ಮಾಡು. ಸಕ್ಕರೆ ಬದಲಿ ಆರ್ಗ್ಯಾನಿಕ್ ಬೆಲ್ಲ ಬಳಸು. ರಿಫೈನ್ಡ್ ಆಯಿಲ್ ಬದಲಿ ಗಾಣದ ಎಣ್ಣೆ ಬಳಸು. ಮತ್ತು ಸಣ್ಣ ಪುಟ್ಟ ನೋವಿಗೆ ಮಾತ್ರೆ ನುಂಗಬೇಡ. ಬಿಳಿ ಅಕ್ಕಿ ಮತ್ತು ಗೋಧಿ ಬಳಕೆ ಕಡಿಮೆ ಮಾಡು. ಹಬ್ಬ ದಿವಸ, ಫಂಕ್ಷನ್ ದಿವಸ ಸಾಕು. ಜೋಳ, ರಾಗಿ, ಸಿರಿಧಾನ್ಯ ಮತ್ತು ನಿನ್ನ ಊರಲ್ಲಿ ಸಿಗುವ ತರಕಾರಿ, ಹಣ್ಣು ತಿನ್ನು. ದಿನ ಬೆಳಿಗ್ಗೆ ಬಿಸಿಲಿನಲ್ಲಿ ನಡಿ, ಆಟವಾಡು ಅಥವಾ ಯೋಗ ಮಾಡು ಮತ್ತು ಬೆವರುವಂತೆ ನೋಡಿಕೊ. ಬೇಕಾದ್ದು ತಿನ್ನುವ ಆಸೆ ಅಪರೂಪಕ್ಕೆ ಇರಲಿ, ಆದರೆ ಮನೆಯ ಅಡುಗೆ ಸಾಂಪ್ರದಾಯಿಕವಾಗಿರಲಿ. ಮಾಂಸಾಹಾರ ಮಿತವಾಗಿರಲಿ. ಮಾಂಸ ಬಿಡಬೇಡ, ತಿನ್ನುವ ರೂಢಿ ಇದ್ದರೆ ಬಿಡಬೇಡ. ಮಾಂಸ ತಿನ್ನೋದು ಬಿಡೋದು ಕೂಡ ತಪ್ಪು. ರಾಜಕೀಯ ಧಾರ್ಮಿಕ ಆತಂಕಿಗಳು ಇದನ್ನು ಹುಟ್ಟಿಸಿದ್ದಾರೆ. ದಿನ ಮಜ್ಜಿಗೆ ಕುಡಿ. ಫ್ರಿಡ್ಜ್ ಬಳಸಬೇಡ. ತಾಜಾ ತರಕಾರಿ ತಿನ್ನು. ಹಸಿವಾದಾಗ ಮಾತ್ರ ಉಣ್ಣು. ರಾತ್ರಿ ಊಟ ಬೇಗ ಇರಲಿ ಮತ್ತು ಏಕಾದಶಿ ಉಪವಾಸ ಮಾಡು. ವಿಡಿಯೋ ಮುಗಿಯಿತು. ಎದ್ದೇಳು, ನಡೆದಾಡು, ಓಡಾಡು.